ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 7 ಸಹಕಾರ ಮತ್ತು ನಿಯಂತ್ರಣ ಅಧ್ಯಾಯದ ಬಗ್ಗೆ ಚರ್ಚಿಸೋಣ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಹೇಗೆ ಜೀವಿಗಳು ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯಿಸ್ತವೆ, ಎಲ್ಲ ಜೀವಿಗಳ ಒಂದು ಜೈವಿಕ ಅಜೈವಿಕ ಲಕ್ಷಣಗಳ ವ್ಯತ್ಯಾಸ ಹೇಳಬೇಕಾದ್ರೆ ಜೀವಿಗಳು ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯಿಸುತ್ತವೆ ಅಂತ ಹೇಳ್ತೀವಿ. ನಿರ್ಜೀವಿಗಳು ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯಿಸುವುದಿಲ್ಲ. ಯಾವುದೇ ಅದು ಸಸ್ಯಗಳಲ್ಲೂ ಆಗ್ಬೋದು, ಪ್ರಾಣಿಗಳಲ್ಲೂ ಆಗ್ಬೋದು. ಇದನ್ನೆಲ್ಲ ಈಗಾಗಲೇ ನಾವು ಅನೇಕ ಉದಾಹರಣೆಗಳ ಮೂಲಕ ಚರ್ಚಿಸಿದ್ದೇವೆ. ಈಗ ನಾವು ಮಾನವನ ಮೆದುಳು ಈ ಭಾಗದಲ್ಲಿ ಮುಖ್ಯವಾಗಿ ಬರುವಂತಹ ಇವತ್ತಿನ ಕಲಿಕಾಂಶಗಳಂದರೆ ಆ ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳು. ಆಮೇಲೆ ಮೆದುಳಿನ ಒಂದು ರಚನೆಯ ಚಿತ್ರವನ್ನು ನೋಡೋಣ. ಯಾವ್ಯಾವ ಭಾಗಗಳು ಯಾವ್ಯಾವ ರೀತಿಯಂಥ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ. ಹಿಂದಿನ ತರಗತಿಯಲ್ಲಿ ನಾವು ಈ ಪ್ರಚೋದನೆ ಪ್ರತಿಕ್ರಿಯೆಗೆ ಒಂದೆರಡು ಕ್ರಿಯೆಗಳ ಬಗ್ಗೆ, ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ಪರಾವರ್ತಿತ ಚಾಪ ಅಂತ ಹೇಳಿದ್ವಿ. ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ಏನು ಒಂದ್ಸರಿ ನೆನಪಿಸ್ಕೊಳ್ಳೋಣ. ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ಯಾವುದೇ ಪ್ರಚೋದನೆ ಉಂಟಾಗುವಂತಹ ತಕ್ಷಣದ ಪ್ರತಿಕ್ರಿಯೆ, ಹಠಾತ್ ಆದಂಥ ಪ್ರತಿಕ್ರಿಯೆ. ಉದಾಹರಣೆ ನೋಡಿದ್ವಿ, ಯಾವುದೋ ಒಂದು ರಸ್ತೆಯಲ್ಲಿ ನಮ್ಮ ಮನೆ ಬಸ್ಸು ಅಥವಾ ಯಾವುದೋ ವೆಹಿಕಲ್ ಬರುತ್ತೆ ಅಂದರೆ ತಕ್ಷಣ ನಾವು ಅಲ್ಲಿಂದ ಹಾರಿ ಪಕ್ಕಕ್ಕೆ ಹೋಗೋದು, ಅಥವಾ ಯಾವುದೋ ಬಿಸಿ ಒಂದು ಕುಕ್ಕರ್ ಅಥವಾ ಯಾವುದೋ ಹೀಟರ್ ಅಂತದೇನೋ ಬಿಸಿಲು ಪೆಟ್ಟಿಗೆ ತಾಕಿದ ತಕ್ಷಣ ನಮ್ಮ ಅರಿವಿಲ್ಲದೆ ಕೈಯನ್ನು ಹಿಂದಕ್ಕೆ ತೆಗೆಯುವುದು. ಇದು ಹಠಾತ್ ಆದ ಪ್ರತಿಕ್ರಿಯೆ ಅಂತೀವಿ. ಅಂದರೆ ಏನರ್ಥ, ನಾವು ಯಾವುದೇ ಐಚ್ಛಿಕವಾಗಿ ಪ್ರತಿಕ್ರಿಯಿಸಿದ್ರೆ ಆ ವಿಚಾರ ಮೆದುಳು ಹೋಗಿರುತ್ತೆ. ಮೆದುಳು ಹೇಳಿ ಅಂದರೆ ನಿಮ್ಮ ಭಾವನೆಗೆ ಬಂದು ನಿಮ್ಮ ಅನುಭವ ಬಂದು ನೀವು ಮಾಡಿದರೆ ಅದು ಪರಾವರ್ತಿತ ಪ್ರತಿಕ್ರಿಯೆ ಅಲ್ಲ. ನಾನು ಇಷ್ಟು ಕಾಲುವೆ ಇದೆ, ಜಂಪ್ ಮಾಡಬೇಕಂದ್ರೆ ಜಡ್ಜ್ ಮಾಡಿ ನನ್ನ ಕೈಲಿ ಆಗುತ್ತಾ ನೀವು ಅಂದುಕೊಂಡು ಜಂಪ್ ಮಾಡಿದ್ವಿ ಅಲ್ವಾ, ಅದು ಪರಾವರ್ತಿತ ಪ್ರತಿಕ್ರಿಯೆ ಅಲ್ಲ. ನಿಮ್ಗೆ ಗೊತ್ತಾಯಿತು ಅಂದರೆ ನಿಮಗೇನು ಅದು ಎಲ್ಲಿಗೆ ಹೋಗಿದೆ, ಮೆದುಳಿಗೆ ಹೋಗಿ ಮೆದುಳಲ್ಲಿ ನೀನು ಅದನ್ನು ಅರ್ಥೈಸ್ಕೊಂಡು ನಾನು ಜಂಪ್ ಮಾಡಬಲ್ಲ ಇಲ್ವಾ ಅಂತೇಳಿ ತೀರ್ಮಾನ ತಗೊಂಡು ಅಂದರೆ ನಿನಗೆ ಗೊತ್ತಾಗಿದೆ, ನಿನಗೆ ಅರ್ಥವಾಗಿದೆ. ಅಥವಾ ದೂರದಿಂದಲೇ ಯಾವುದೋ ಒಂದು ಚೇಳು ಬರ್ತಿದೆ ಅಂದರೆ ಬರ್ತಿದೆ, ನಮ್ಗೆ ಆಗಲೇ ಗೊತ್ತಿದೆ, ಅವಾಗ ಪ್ರತಿಕ್ರಿಯಿಸ್ತೀವಿ. ಅದರಿಂದ ದೂರ ಹೋಗೋದು, ಅಲ್ಲೇನಾದ್ರು ವಸ್ತು ಬ್ಯಾಗ್ ತೆಗೆಯೋದು, ಅದನ್ನು ಪರಾವರ್ತಿತ ಪ್ರತಿಕ್ರಿಯೆ ಅನ್ನೋದು. ಯಾರಿಗೆ ಗೊತ್ತಾಗಿದ್ರೆ ಮೆದುಳಿಗೆ ಗೊತ್ತಾಗಿದೆ. ಹಠಾತ್ತಾಗಿ ಅಂದರೆ ಮೆದುಳಿಗೆ ಗೊತ್ತಿರೋಲ್ಲ, ಪ್ರತಿಕ್ರಿಯಿಸ್ಬಿಡ್ತೀವಿ. ಮತ್ತು ಯಾರು ನಮಗೆ ಪ್ರತಿಕ್ರಿಯಿಸಲಿಕ್ಕೆ ಯಾರು ರೆಸ್ಪಾನ್ಸ್ ತಗೊಂಡು ಮಾಹಿತಿ ಮೆದುಳಿಗೆ ಹೋಗಿಲ್ಲ, ಮೆದುಳಿಗಿಂತ ಮುಂಚೆನೆ ಮೆದುಳು ಬಳ್ಳಿ ಅಂತ ಇದೆ. ಮೆದುಳು ಬಳ್ಳಿನೇ ಏನು ಮಾಡುತ್ತೆ, ಪ್ರತಿಕ್ರಿಯೆ ಮಾಡಿಬಿಡು, ಮತ್ತೆ ಒಂದಷ್ಟು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇನ್ನು ಸ್ವಲ್ಪ ಲೇಟ್ ಆದರೆ ಅಲ್ವಾ ಅದಿನ್ನೇನೋ ನಿಮ್ಮ ದೇಹಕ್ಕೆ ಅನಾಹುತ ಆಗುತ್ತೆ. ಹಾಗೇನೆ ಐಸ್ರ ಪೆಟ್ಟಿಗೆ ತಾಕ್ತಾ ಇದ್ರೆ ಮತ್ತಷ್ಟು ಕೋಶಗಳು ಸುಟ್ಟೋಗ್ಬಿಡ್ತವೆ, ಹಾನಿ ಆಗ್ತವೆ. ಯಾರು ಹೋಗಿ ಬರೋಷ್ಟೊತ್ತಿಗೆ ಮೆದುಳು ಹೋಗಿ ನೀನು ವಾಪಸ್ ತೆಗೆಯೋಷ್ಟೊತ್ತಿಗೆ ಮತ್ತಷ್ಟು ಸುಡುವಂತಹ ಎಷ್ಟಿತ್ತು ತೀವ್ರತೆ ಇನ್ನಷ್ಟು ಜಾಸ್ತಿ. ಅದಕ್ಕೆ ಮೆದುಳಿಗೆ ಹೋಗಲ್ಲ ಮಾಹಿತಿ, ಮೆದುಳು ಬಳ್ಳಿನೇ ಪಾಪ. ಆಮೇಲೆ ಯಾಕೆ ಕೈ ತೆಗೆದ್ವಿ ನೋಡ್ತೀವಿ, ಅಲ್ಲಿ ಇಸ್ತ್ರಿ ಪೆಟ್ಟಿಗೆ ಇದೆ ಅಥವಾ ಹೀಟರ್ ಇದೆ, ಕುಕ್ಕರ್ ಬಿಸಿದೇನೋ ಇದೆ. ಆಮೇಲೆ ನಮಗೆ ಗೊತ್ತಾಗಿದೆ ಏನಿದೆ. ನಾವು ನಡೀತಾ ಇರ್ತೀವಿ, ಒಂದು ಮೂಳೆನ ಚುಚ್ಚಿದ ತಕ್ಷಣ ನಮ್ಗೆ ಅರಿವಿಲ್ಲದೆ ಕಾಲನ್ನ ಮೇಲಿರ್ತೀವಿ. ಆಮೇಲೆ ನೋಡ್ತೀವಿ ಏನು ಚುಚ್ಚಿದೆ ಅಲ್ವಾ. ಆಮೇಲೆ ನಿಮ್ಗೆ ಗೊತ್ತಾಗೋದಂದ್ರೆ ಮೆದುಳು ಗೊತ್ತಾಗ. ಈ ಥರ ಆ ಪರಾವರ್ತಿತ ಪ್ರತಿಕ್ರಿಯೆ ನಮಗೆ ರಕ್ಷಣೆಗೋಸ್ಕರ ಮೆದುಳು ಬಳಿನೇ ಡಿಸಿಷನ್ ತಗೊಳ್ಳುತ್ತೆ. ಮೆದುಳು ಅಲ್ಲದೆ ಮೆದುಳು ಬಳಿನೇ ಡಿಸೈಡ್ ಮಾಡಿ ಪ್ರತಿಕ್ರಿಯಿಸೋಕ್ಕೆ ವ್ಯವಸ್ಥೆ ಮಾಡುತ್ತೆ. ಅದಕ್ಕೆ ಪರಾವರ್ತಿತ ಕ್ರಿಯೆ. ಆ ಪರಾವರ್ತಿತ ಕ್ರಿಯೆಯಲ್ಲಿ ಆ ಸಂದೇಶವು ಹಾದು ಹೋಗುವಂತಹ ಮಾರ್ಗವನ್ನು ನಾವು 5 ಹಂತಗಳಿರ್ತೀವಿ. ಮೊದಲು ಸಂದೇಶವನ್ನು ಗ್ರಹಿಸಬೇಕು, ಗ್ರಾಹಕ ಗ್ರಹಿಸೋದನ್ನು ಒಂದು ನರ ಮೆದುಳಿಗೆ ಅಥವಾ ಮೆದುಳು ಬಳ್ಳಿಗೆ ತಗೊಂಡು ಹೋಗುತ್ತೆ, ಅದು ಜ್ಞಾನವಾಹಿ ನರ. ಆ ಜ್ಞಾನವಾಹಿ ನರ ಮತ್ತು ಕಾರ್ಯನಿರ್ವಾಹಕ ನರ ಅಂತೀವಿ.
ಇನ್ನೊಂದು ಸಂದೇಶ ವಾಪಸ್ ತರೋ ನರ ಇದೆ, ಅದಕ್ಕೆ ಕಾರ್ಯನಿರ್ವಾಹಕ ನರ ಅಂತ ಕರೀತೀವಿ. ಅವೆರಡಕ್ಕೂ ಸಂಬಂಧ ಕಲ್ಪಿಸುವಂಥ ಒಂದು ಭಾಗಕ್ಕೆ ಈ ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಭಾಗ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದು ನಿಮ್ಮ ಕೈ ವಾಪಸ್ ತಗೊಳ್ಳೋಂತೇನು ಮೆದುಳು ಬಳಿ ಇದ್ದ ತಕ್ಷಣ ಆ ಮಾಹಿತಿ ಕ್ರಿಯಾವಾಹಿ ನರ ಮುಖಾಂತರ ಬರುತ್ತೆ. ಒಂದು ನರದ ಮುಖಾಂತರ ಹೋಯ್ತು, ಮೆದುಳು ಕಡೆ ಸಂದೇಶ ತಗೊಂಡು ಹೋಗ್ತಾ ಇರೋ ನರ ಜ್ಞಾನವಾಹಿ ನರ, ವಾಪಸ್ ಬರ್ತಾ ಇರೋದು ಕ್ರಿಯಾವಾಹಿ ನರ. ಕೆಲಸ ಮಾಡೋರು ಕ್ರಿಯಾವಾಹಕಗಳು, ಕಾರ್ಯನಿರ್ವಾಹಕಗಳು, ಸ್ನಾಯುಗಳು ಅಂತ ಹೇಳಿ. ನಮ್ಮ ದೇಹದಲ್ಲಿ ಕೆಲಸ ಮಾಡೋರು ಯಾರು? ಸ್ನಾಯುಗಳು, ಕಾರ್ಯನಿರ್ವಾಹಕ. ಇದು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಏನಂತ ಕೇಳ್ತಾರೆ? ಪರಾವರ್ತಿತ ಚಾಪದ ಹಂತಗಳನ್ನು ಕ್ರಮವಾಗಿ ಬರೆಯಿರಿ. ಫಸ್ಟು ಗ್ರಹಿಸಿದವರೇ ಫಸ್ಟು ನಾವು ಗ್ರಾಹಕ ಆ ಮಾಹಿತಿಯ ಮುಖಾಂತರ ಹೋಗುತ್ತೆ, ಜ್ಞಾನವಾಹಿ ನರ ಮುಖಾಂತರ ಎಲ್ಲಿಗೆ ಹೋಗುತ್ತೆ? ಮೆದುಳು ಬಳ್ಳಿ ಕಡೆ ಹೋಗುತ್ತೆ. ಅಲ್ಲಿ ನೆಕ್ಸ್ಟು ಕ್ರಿಯಾವಾಹಿ ನರಕ್ಕಿಂತ ಮೊದಲು ಸಂಬಂಧ ಕಲ್ಪಿಸುವಂತಹ ನರ. ಯಾರಿಗೆ ಸಂಬಂಧ? ಕ್ರಿಯಾವಾಹಿ ನರ ಏನು ಮಾಡಬೇಕು ಅಂತ ಮಾಹಿತಿ ತರ್ತಾ ಇರುತ್ತೋ ಅದಕ್ಕೆ ಕ್ರಿಯಾವಾಹಿ ನರ ಕೋಶ. ನೆಕ್ಸ್ಟು ಕೆಲಸ ಮಾಡೋದು ಯಾರು? ಕಾರ್ಯನಿರ್ವಾಹಕ. ಈ ಥರ ಆ ಒಂದು ನಿರ್ದಿಷ್ಟ ಸೀಕ್ವೆನ್ಸ್ ಅಲ್ಲಿ ಅಥವಾ ಕ್ರಮವಾಗಿ ನಮ್ಮ ದೇಹದ ಮಾಹಿತಿ ನಮಗೆ ಮೆದುಳು ಬಳ್ಳಿ ಕಡೆ ಶರೀರವನ್ನು ಕೂಡ ಅಲ್ವಾ ಎಲ್ಲ ನರಗಳು ಬರುತ್ತೆ, ನಮ್ಮ ಮೆದುಳು ಬಳ್ಳಿ ಬರುತ್ತೆ. ಅಲ್ಲಿಂದ ಆಮೇಲೆ ತಲೆ ಬರುತ್ತೆ, ಮೆದುಳು ಈ ಮೆದುಳು ಅಂತ ಮಾಹಿತಿ ನಮ್ಮ ದೇಹದಲ್ಲಿ ನರ ಅಂಗಾಂಶದ ಒಂದು ಕ್ರಮಬದ್ಧವಾದ ಕಾರ್ಯ. ಇದನ್ನು ನಾವು ಇದೇ ಕ್ರಮವಾಗಿ ಮಾಹಿತಿ ಹೋಗುತ್ತೆ, ಇದು ಮಾಹಿತಿ ತರುತ್ತೆ, ಕೆಲಸ ಮಾಡುತ್ತೆ. ಸ್ನಾಯುಗಳು ಅಂತ ಹೇಳ್ತೀವಿ. ಯಾರು ಕೆಲಸ ಮಾಡೋದು? ಸ್ನಾಯು. ಗ್ರಾಹಕ ಯಾರು? ಜ್ಞಾನೇಂದ್ರಿಯಗಳು. ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5ರಿಂದಲೇ ನಿಮ್ಮ ಶರೀರ ಇವತ್ತುವರೆಗೂ ನೀನೇನೇನು ತಿಳುವಳಿಕೆ ಇದೆ, ನಿಮ್ಗೆ ಎಷ್ಟು ಬುದ್ಧಿ ಇದೆ, ಏನೇನು ಮಾತಾಡೋಕ್ಕೆ ಬರ್ತದೆ, ಏನೆಲ್ಲ ಊಹಿಸಬಲ್ಲೆ, ಮೆದುಳಿಗೆ ಹೋಗಿದೆ ಅಂದರೆ ಈ ಜ್ಞಾನೇಂದ್ರಿಯಗಳಿಂದ. ನನ್ನಿಂದ ನೋಡಿರೋದು ಅನುಭವಿಸಿದ್ದೀರ, ಗೊತ್ತಿದೆ ಏನು ಅಂತ, ಕಿವಿಯಿಂದ ಕೇಳಿರೋದು, ರುಚಿನೋ ಅಲ್ಲ ವಾಸನೆನೋ ಅಥವಾ ಸ್ಪರ್ಶ ಜ್ಞಾನ, ಇವುಗಳಿಂದ ನಿಮ್ಗೆ ಎಷ್ಟು ಇವತ್ತು ತಿಳುವಳಿಕೆ ಇದೆ, ಏನೆಲ್ಲ ಗೊತ್ತು ನಿಮಗೆ, ಈ ಜ್ಞಾನೇಂದ್ರಿಯ ನರಗಳಿಂದ ಇದಕ್ಕೆ ಗ್ರಾಹಕಗಳು ಏನನ್ನ ಗ್ರಹಿಸಿ ನಿಮಗೆ ಒಳಗಡೆ ಕಳಿಸ. ಇವು ಗ್ರಾಹಕಗಳು ಡ್ಯಾಶ್ ಅಂದರೆ ಜ್ಞಾನೇಂದ್ರಿಯ ಅಂತ ಹೇಳ್ಬೋದು. ನಮ್ಮ ದೇಹದಲ್ಲಿ ಕಾರ್ಯನಿರ್ವಾಹಕಗಳು ಡ್ಯಾಶ್ ಅಂದರೆ ಸ್ನಾಯುಗಳು ಅಂತ ಹೇಳ್ಬೋದು. ಇದು ಪರಾವರ್ತಿತ ಕ್ರಿಯೆ ಮತ್ತು ಪರಾವರ್ತಿತ ಚಾಪ ಅದನ್ನು ನಾವು. ಓಕೆ, ನೆಕ್ಸ್ಟು ಇಷ್ಟಾಗ್ತದೆ ಮಾನವನ ಒಂದು ಮೆದುಳು. ನಮಗೆ ಗೊತ್ತಿದೆ ಇಡೀ ವಿಕಾಸದಲ್ಲಿ, ಜೀವ ವಿಕಾಸದಲ್ಲಿ ಮಾನವ ಅತ್ಯಂತ ಹೆಚ್ಚು ಶಕ್ತಿಶಾಲಿ ಪ್ರಾಣಿ ಅಲ್ವಾ ಅಂತ ಹೇಳಬೇಕು ಅಂದರೆ ಮನುಷ್ಯನಲ್ಲಿ ಆದಂಥ ಕೇವಲ ಮೆದುಳಿನಲ್ಲಾದಂತಹ ಬದಲಾವಣೆ ಮತ್ತು ಕೈನಲ್ಲಾದಂತಹ ಬದಲಾವಣೆ, ಇದನ್ನು ಕೈ ಚಡಕ ಅಂತ ಕರಿತೀವಿ. ಯಾವ ಪ್ರಾಣಿಯಲ್ಲೂ ಕೂಡ ಮನುಷ್ಯನನ್ನು ಬಿಟ್ಟರೆ ಕೈಯಲ್ಲಿ ಈ ಥರ ಸುಲಭವಾಗಿ ಚಲಿಸುವಂಥ ಬೆರಳುಗಳು ಅಥವಾ ಕೈಯಲ್ಲಿ ಬದಲಾವಣೆ ಆಗಿಲ್ಲ. ನಮ್ಮದೇ ಆಗಿರೋದ್ರಿಂದ ಮನುಷ್ಯನಲ್ಲಿ ನಾವು ಬೇರೆ ಬೇರೆ ರೀತಿಯಂಥ ಕೆಲಸಗಳನ್ನು ಮಾಡಲಿಕ್ಕೆ, ಸೂಕ್ಷ್ಮ ಕೆಲಸವೂ ಮಾಡ್ಬೋದು, ಒಂದು ಬಿಗಿಯಾದ ಹಿಡಿತವಾದ ಕೆಲಸಗಳನ್ನು ಮಾಡ್ಬೋದು. ಇದು ನಮ್ಮಿಂದ ಸಾಧ್ಯ ಆಯಿತು. ಈ ಥರ ಕೈನಲ್ಲಿ ಬದಲಾವಣೆ ಇವತ್ತು ಏನೆಲ್ಲ ವಸ್ತುಗಳನ್ನು ತಯಾರಿಸ್ಕೊಂಡಿದ್ದೀವೋ ಈ ಕೈನಲ್ಲಿ ಆದಂಥ ಬದಲಾವಣೆಯಿಂದ ಸಾಧ್ಯ. ಇಲ್ಲ ಅಂತಂದರೆ ಬೇರೆ ಪ್ರಾಣಿಗಳ ಥರ ಇದ್ದಿದ್ರೆ ನಾವು ಕೂಡ ಸುಮ್ಮನೆ ಪಾದ ಇಟ್ಕೊಂಡು ಇದ್ದಿದ್ದರೆ ಬೇರೆ ಬೇರೆ ವಸ್ತುಗಳನ್ನು ರೂಪಿಸಲಿಕ್ಕೆ, ತಯಾರಿಸಲಿಕ್ಕೆ, ಬಳಸಲಿಕ್ಕೆ ಮನುಷ್ಯನಿಂದ ಸಾಧ್ಯ. ಮತ್ತು ನಮ್ಮ ಮೆದುಳಿನಲ್ಲಾದಂಥ ಬದಲಾವಣೆ, ನಮ್ಮ ಮೆದುಳಿನ ವಿಕಾಸ ಹೆಚ್ಚಾಯಿತು. ಬೇರೆ ಪ್ರಾಣಿಗಳಿಗಿಂತ ನಮ್ಮಲ್ಲಿ ಆಲೋಚಿಸುವಂಥ ಶಕ್ತಿ ಬೆಳೀತು, ಸರಿ ತಪ್ಪು ತಿಳುವಳಿಕೆ ಗೊತ್ತಾಗುತ್ತೆ ಮನುಷ್ಯನಿಗೆ. ಬೇರೆ ಪ್ರಾಣಿಗಳು ಗಾತ್ರದಲ್ಲಿ ದೊಡ್ಡದೇ ಇರ್ಬೋದು, ಗಾತ್ರದಲ್ಲಿ ದೊಡ್ಡದಿದ್ದ ತಕ್ಷಣವೇ ಅವುಗಳ ಮೆದುಳಿನ ವಿಕಾಸ ಜಾಸ್ತಿ ಅಂತಲ್ಲ. ನಮಗೆ ಮುಂದಿನ ದಿನಗಳ ಆಲೋಚನೆ ಯಾವುದನ್ನು ಎಲ್ಲ ವಿಚಾರಕ್ಕೂ ಬಂದರು, ನಾಳೆಯ ಬಗ್ಗೆ ಯೋಚಿಸ್ತೀವಿ,
ಆಗು ಹೋಗುಗಳ ಬಗ್ಗೆ ಅಂದಾಜು ಮಾಡ್ತೀವಿ, ಅಥವಾ ನಾವು ಮಾಡ್ತಿರೋ ಕೆಲಸ ಸರಿ ತಪ್ಪು ಅಂತ ತೀರ್ಮಾನಿಸುತ್ತೇವೆ ಅಲ್ವಾ. ಯಾವುದೋ ಏನೋ ಕೊಟ್ಟರು ಅಂದರೆ ಇಷ್ಟು ಜನ ಇಲ್ಲೇ ಸುಮ್ಮನೆ ಯಾವುದೋ ಪ್ರಾಣಿಗೆ ಬಿಸ್ಕತ್ ಅಥವಾ ಹಸುಗೆ ಏನೋ ಕೊಟ್ಟರೆ ಹೇಗೆ ತಿನ್ನುತ್ತೆ ಎಲ್ಲರೂ ಎದುರಿಗಾಗಲಿ ನಮ್ಮ ಬಸ್ ಸ್ಟ್ಯಾಂಡಲ್ಲಾಗಲಿ, ಆ ಥರ ನಾವು ತಿನ್ನಲಿಕ್ಕಾಗಲ್ಲ. ನಮಗೆ ವಿವೇಚನೆ, ಎಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು ಅಲ್ವಾ, ಈ ಥರ ನನಗೆ ಸರಿ ತೋರಿಸಿ ಇದು ನಮ್ಮ ಮೆದುಳಿನಲ್ಲಿ ಸಾಧ್ಯ ಆಗಿದೆ. ಅರ್ಥ ಆಯ್ತಲ್ವಾ. ಈ ಎರಡೂ ಕಾರಣದಿಂದ ನಾವು ಮನುಷ್ಯನನ್ನು ಇವತ್ತು ಪ್ರಭಾವಿ ಪ್ರಾಣಿ ಅಥವಾ ಜೀವಿ ಅಂತ ಕರಿತೀವಿ. ದೈಹಿಕವಾಗಿ ನಾವೇನೆಲ್ಲ ಪ್ರಾಣಿಗಿಂತ ಬಲಿಷ್ಠ ಅಲ್ಲ. ಯಾವುದೋ ಒಂದು ನಾಯಿಗಿಂತ ನಾವೇನು ಸ್ಟ್ರಾಂಗ್ ಆಗಿ ಓಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಯಾವುದೋ ಒಂದು ಬೆಕ್ಕು ಅಥವಾ ಹಾವು ಕಂಡ ತಕ್ಷಣ ಬರ್ತೇವೆ. ಅಂದರೆ ದೈಹಿಕವಾಗಿ ನಮಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ದೇವರು ಏನೂ ಕೊಟ್ಟಿಲ್ಲ. ಅಂದರೆ ಹಸು ಎಮ್ಮೆಗಳಿಗೆ ಅಥವಾ ಕೊಂಬು, ಬೇರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಅಂತ ಉಂಗುರು ಅಲ್ವಾ. ಈ ಥರ ನಾವು ದೈಹಿಕ ರಕ್ಷಣೆಗೆ ಅಥವಾ ಹಾವುಗಳಿಗೆ ಕೆಲವು ಪ್ರಾಣಿಗಳು ವಿಷ, ಅದು ದೈಹಿಕ ರಕ್ಷಣೆಗಾಗಿದೆ. ಮುಳ್ಳು ಹಂದಿ ಇಡೀ ಮುಳ್ಳುಗಳನ್ನು ಹೊಂದಿರುತ್ತೆ, ರಕ್ಷಣೆ ಅದೆಲ್ಲ ಅಲ್ವಾ. ಅದು ಮೈ ಮುಳ್ಳು ಬಿಚ್ಕೊಳ್ತು ಅಂದರೆ ಯಾವ ಪ್ರಾಣಿ ತಿನ್ನೋಕ್ಕೂ ಬರಲ್ಲ. ಆ ಥರ ರಕ್ಷಣೆಗೆ ಏನೆಲ್ಲ ವ್ಯವಸ್ಥೆ ಇದೆ. ನಮಗೆ ಯಾವುದೇ ರೀತಿಯಾದ ರಕ್ಷಣೆ ಇಲ್ಲ. ಬಟ್ ಅಂತಂಥ ದೊಡ್ಡ ಪ್ರಾಣಿಗಳನ್ನು ಎಂಥ ವಿಷ ಇರಲಿ, 100 ಜನ ಹಿಡಿಯೋಕ್ಕಾಗದಿರೋ ಆನೆನ ಒಬ್ಬ ಹುಡುಗ ಸಾಧಾರಣವಾಗಿ ಅವ್ರು ಹೇಳಿದಂತೆ ಕೇಳುವಂಥ ಬುದ್ಧಿ ಮತ್ತು ಮನುಷ್ಯನಿಗೆ ಇದೆ. ಹಾಗಾದರೆ ನಮ್ಮ ಮೆದುಳಿನ ರಚನೆ ಹೇಗಿದೆ ನೋಡೋಣ. ಮೆದುಳಿನಲ್ಲಿ ಎಷ್ಟು ಭಾಗಗಳಿವೆ, ನಮ್ಮ ಮೆದುಳಿನ ವಿಶೇಷತೆ ಏನು ಅಂತ ನೋಡಿದಾಗ ನಮ್ಗೆ ಒಟ್ಟಾರೆ ಆ ಮೆದುಳು ಮತ್ತು ಮೆದುಳು ಬಳ್ಳಿ ಅಂತ ಹೇಳ್ತೀವಿ, ಎರಡನ್ನೂ ಸೇರಿ ನಾವು ಕೇಂದ್ರ ನರವ್ಯೂಹ, ಕೇಂದ್ರ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಮೆದುಳು ಮತ್ತು ಮೆದುಳು ಬಳ್ಳಿ. ಮೆದುಳು ನಮಗೆ ಇನ್ನು ತಲೆ ಬುರುಡೆ ಒಳಗಡೆ ಏನಿದೆ, ಒಂದು ಗಟ್ಟಿಯಾದಂಥ ತಲೆಯ ಬುರುಡೆ, ಇದು ಮೆದುಳಿಗೆ ರಕ್ಷಣಾತ್ಮಕವಾಗಿ ಇರುವಂಥ ಒಂದು ಯಾಂತ್ರಿಕ ಆಘಾತಗಳಿಂದ ನಾವು ಏನೋ ಸಣ್ಣ ಪುಟ್ಟ ಬಿದ್ದರೆ ಅಥವಾ ಏನೋ ತಾಕಿದ್ರೆ ಅಲ್ವಾ, ಅಷ್ಟು ಮಾತ್ರಕ್ಕೆ ಮೆದುಳಿಗೆ ಏನೂ ಹಾನಿ ಆಗಲ್ಲ. ನೀರಗತಿಯಾದಂಥ ಅಪಘಾತಗಳು ಅಥವಾ ಏನಾದರೂ ಕಠಿಣವಾದ ವಸ್ತುವಿಂದ ತಲೆ ಬರ್ತಾ ಬಿದ್ದಾಗ ಆಗುತ್ತೆ. ಸಾಮಾನ್ಯವಾದಂತಹ ಯಾವುದೇ ಸಣ್ಣ ಪುಟ್ಟ ಹೊಡೆತಗಳಿಗೆಲ್ಲ ಮೆದುಳಿಗೆ ರಕ್ಷಣೆ ಯಾರು ಕೊಡ್ತಾರೆ, ತಲೆಯ ಬುರುಡೆ. ತಲೆ ಬುರುಡೆ ಒಳಗಡೆ ಮೆದುಳಿದೆ. ಮೆದುಳು ಹೇಗಿದೆ ಅಲ್ವಾ. ಮೆದುಳು ಒಂದು ರಚನೆಯ ಚಿತ್ರ ನೋಡುವ. ಮೆದುಳಿನ ಇದು ಮಾನವನ ಮೆದುಳು. ನಾವು ಒಟ್ಟಾರೆ ಇದನ್ನೆಲ್ಲ ಏನಂತ ಕರಿತೀವಿ, ಮುನ್ಮೆದುಳು. ಮುನ್ಮೆದುಳು, ಇದನ್ನ ಮಧ್ಯ ಮೆದುಳು, ಇದನ್ನ ಹಿಮ್ಮೆದುಳು, ಪಾನ್ಸ್,
ಮತ್ತು ಇದು ಅನುಮಸ್ತಿಷ್ಕ. ಮಸ್ತಿಷ್ಕ ಈ ಮೂರು ಭಾಗಗಳನ್ನು ಒಳಗೊಂಡಿರುವಂತಹ ಮೆದುಳಿಗೆ ನಾವು ಕಿರುಮೆದುಳು ಅಂತ ಕರೀತೀವಿ. ಪಾನ್ಸು ಮೆದುಳ. ನೆಕ್ಸ್ಟ್ ಇನ್ನೊಂದು ಬಟಾಣಿ ಕಾಳಿನ ಆಕಾರದಲ್ಲಿ ಒಂದು ರಚನೆ ಇದೆ. ಇದಕ್ಕೆ ಪಿಟ್ಯೂಟರಿ ಗ್ರಂಥಿಗಳಲ್ಲಿ ಬರುತ್ತೆ. ಇದೆಲ್ಲ ಕಪಾಲ ಅಥವಾ ತಲೆ ಗುರುಳಿ ಅಂತ ಹೇಳ್ತಾರೆ. ನಿಮಗೆ SSLC ಪರೀಕ್ಷೆಗೆ ಇದು 3 ಅಂಕಕ್ಕೆ ಚಿತ್ರ ಕೇಳ್ತಾರೆ. ಮಾನವನ ಮೆದುಳಿನ ನೀಲ ಚೇತನೋಟದ ಅಂದವಾದ ಚಿತ್ರವನ್ನು ಭಾಗಗಳನ್ನು ಗುರುತಿಸಿ ಕೇಳಿದಾಗ ನೀವು ಅತಿ ಸುಲಭವಾಗಿ ಒಂದು ಮೆದುಳಿನ ಆಕಾರ, ಮಧ್ಯ ಮೆದುಳು, ಇಲ್ಲಿ ಇದನ್ನೆಲ್ಲ ಮುನ್ಮೆದುಳು ಅಂತೀವಿ, ಒಂದು ಎಲೆ ಥರ ರಚನೆ ಇರೋದಕ್ಕೆ ಅನುಮಸ್ತಿಷ್ಕ, ಈ ಭಾಗಕ್ಕೆ ಪಾನ್ಸು ಮೆದುಳ, ಇನ್ನು ಈ ಮುಂದುವರೆದಿರೋ ಮೆದುಳು ಬಳ್ಳಿ. ಇದೆಷ್ಟೆಲ್ಲ ಮೆದುಳು ಹಿಮ್ಮೆದುಳಿನಿಂದ ಇಲ್ಲಿಂದ ಮುಂದುವರಿತಾರೆ ಅಂತ ಹೀಗೆ ಇದೇನಿದು ಮೆದುಳು ಬಳ್ಳಿ. ಇದು ನಮ್ಮ ಕಶೇರುಕ ಸ್ತಂಭ ಅಂತ ಹೇಳ್ತೀವಿ. ನಮ್ಮ ಹಿಂಭಾಗದ ಬೆನ್ನು ಮೂಳೆ ಅಂತ ಇದನ್ನು ಕಶೇರುಕ ಸ್ತಂಭ ಅಂತ ಕರಿತೀವಿ. ನಮಗೆ ಆ ಸ್ತಂಭದಲ್ಲಿ ಒಂದು ಕೊಳವೆಯಾಕಾರದ ರಚನೆ ಇದೆ, ಮೂಳೆ ವ್ಯವಸ್ಥೆ ಇದೆ. ಆ ಮೆದುಳು ಬಳ್ಳಿ ಮುಂದುವರಿತು. ಈಗ ನಮ್ಮ ಕಶೇರುಕ ಸ್ತಂಭ ಈ ದೇಹದ ಎಲ್ಲರಿಂದ ಬರೋ ನರಗಳು ಆ ಮೆದುಳು ಬಳ್ಳಿಗೆ ಸಂಪರ್ಕ ಇದೆ. ಮೆದುಳು ಬಳ್ಳಿಯಿಂದ ನಮಗೆ ಹಿಮ್ಮೆದುಳು ಬರುತ್ತೆ, ಮಧ್ಯ ಮೆದುಳು, ಆಮೇಲೆ ಮತ್ತೆ ಮೆದುಳು ಅಂತ ಇರ್ತದೆ. ಇದು ನಮಗೆ ಏನು ಈಗ ಬೋರ್ಡ್ ಮೇಲೆ ಬರೆದಿರೋದು ಈ ರೀತಿ ಕಾಣ್ತದೆ. ಬಟ್ ಒಟ್ಟಾರೆ ನಮ್ಮ ತಲೆ ಬುರುಡೆಯಲ್ಲಿ ಹೇಗಿದೆ ಅಂದರೆ 2 ಗೋಳ್ ಥರ ಇದೆ ಮೆದುಳು. 2 ಗೋಳ ಆರ್ಧ ಅಂತ ಕರೀತೀವಿ. ಒಂದು ಇಡೀ ಮುದ್ದೆ ಥರ ಒಂದೇ ಹಿಂಗಿಲ್ಲ ಮೆದುಳು, ಈ ಥರ ಇದೆ 2 ಭಾಗ. ಇದನ್ನು ಮೆದುಳಿನ ಬಲಭಾಗ, ಮೆದುಳಿನ ಎಡಭಾಗ ಅಂತ ಕರಿತೀವಿ. ಮೆದುಳಿನ ಎಡಭಾಗ ಏನಾಗಿದೆ, ನಮಗೆ ಇನ್ನೊಂದು ವಿಶೇಷತೆ ಅಂದರೆ ಈ ಮೆದುಳಲ್ಲಿ ಆ ಬಲಭಾಗಕ್ಕೆ ಯಾವ ನರಗಳ ಸಂಪರ್ಕ ಇದೆ ಅಂದರೆ ನಮ್ಮ ಶರೀರದ ಎಡಭಾಗದಿಂದ ಬರುವಂಥ ಅಂಗಗಳ ನರಗಳ ನಿಯಂತ್ರಣ ಸಂಪರ್ಕ ಬಲ ಮೆದುಳಿಗಿರುತ್ತೆ. ನಮ್ಮ ಬಲಗೈ, ಬಲಗಾಲು, ಬಲ ಅಂಗಗಳು ಅಥವಾ ಏನು ದೇಹದ ಒಂದು ನಮಗೆ ಎಡಬಲ ಅಂತ ಹೇಳಿದಾಗ ಎಡಭಾಗದಿಂದ ಅಂಗದಿಂದ ಬರುವ ನರಗಳು ಸಂಪರ್ಕ ಏನಿದೆ ಬಲ ಮೆದುಳಿಗಿದೆ. ಮತ್ತು ಇವುಗಳನ್ನು ನಿಯಂತ್ರಿಸೋದು, ನಾನು ಈ ಥರ ಕೈ ಎತ್ತಬೇಕು ಅಂದರೆ ಎಡಗೈ ಎತ್ತಬೇಕು ಅಂದರೆ ಬಲ ಮೆದುಳು ಕೆಲಸ ಮಾಡುತ್ತೆ. ಅಂದರೆ ಇದರ ಸಂಪರ್ಕ, ಈ ಒಂದು ಬೆರಳು ನನಗೆ ಎತ್ತಬೇಕು ಅಂದರೆ ಅದರದ್ದು ಸಂಪರ್ಕ ಬಲ ಮೆದುಳಿಗಿದೆ. ನಮ್ಮ ದೇಹದ ಈ ಥರ 2 ಗೋಳಾರ್ಧವಾಗಿದ್ದು ಎಡಭಾಗದಿಂದ ಬರುವಂತಹ ನರಗಳ ಸಂಪರ್ಕ ಮತ್ತು ನಿಯಂತ್ರಣ ಬಲ ಮೆದುಳಿಗಿದೆ. ಅದೇ ರೀತಿ ಬಲಭಾಗದಿಂದ ಬರುವಂಥ ನರಗಳ ಸಂಪರ್ಕ ಮತ್ತು ನಿಯಂತ್ರಣ ಎಡ ಮೆದುಳಿಗೆ ಇದೆ. ಈ ಥರ ನಮಗೆ ಹೆಂಗೆ ಗೊತ್ತಾಗುತ್ತೆ, ನಿಮಗೆ ಯಾವುದಾದ್ರೂ ಸ್ಟ್ರೋಕ್ ಹೊಡೆದಿರುವಂಥ ವ್ಯಕ್ತಿಗಳನ್ನು ನಾವು ಅದನ್ನು ಪಾರ್ಶ್ವವಾಯು ಅಂತ ಕರಿತೀವಿ. ಅವ್ರಿಗೆ ನೋಡಿ, ಕೆಲವ್ರಿಗೆ ಸಾಧಾರಣವಾಗಿ ಒಂದೇ ಸರಿಗೆ 2 ಕಾಲು 2 ಕೈಗೂ ಸ್ಟ್ರೋಕ್ ಹೊಡೆಯಲ್ಲ. ಆ ಬಲಗೈ ಬಲಗಾಲು ಒಂದು ಪಾರ್ಟಿ, ಈ ಕೈ ಚೆನ್ನಾಗಿ ಕೆಲಸ ಮಾಡುತ್ತೆ, ನಮಗೆ ಎಡಗೈ ಚೆನ್ನಾಗಿದೆ, ಮೂಮೆಂಟ್ ಇದೆ, ಏನೋ ವಸ್ತುಗಳನ್ನ ಹಿಡಿಬೋದು ಅಥವಾ ನೀರು ಕುಡಿಬೋದು. ಬಲಗೈಯಲ್ಲಿ ನಮಗೆ ಹತೋಟಿನೇ ಇದೆ, ಕೈ ಎತ್ತಲಿಕ್ಕೂ ಆಗಲ್ಲ, ಒಂದು ಬೆರಳನ್ನು ಹಿಂಗೆ ಅನ್ಲಿಕ್ಕೂ ಆಗಲ್ಲ. ಅಂದರೆ ಯಾವ ಲೆಕ್ಕ ಬಲಗೈ ಅಥವಾ ಬಲಗಾಲು ನಿಯಂತ್ರಣದಲ್ಲಿಲ್ಲ, ಸ್ವಾಧೀನದಲ್ಲಿ ಇಲ್ಲ ಅಂದರೆ ನಾವಿದು ಪಾರ್ಶ್ವವಾಯು ಆಗಿದೆ, ಸ್ಟ್ರೋಕ್ ಅಂತ ಏನು ಹೇಳ್ತಾ ಇದ್ವಿ. ಎಡಭಾಗದ ಮೆದುಳು ಕೆಲಸ ಮಾಡ್ತಿಲ್ಲ, ಆ ಕೋಶಗಳು ನಿಷ್ಕ್ರಿಯ. ಇದು ಬೆರಳಿನಲ್ಲಿ ಇದೆ, ಮೂಮೆಂಟ್ ಕೊಡಬೇಕು ಅಂದರೆ ಆ ಎಡಭಾಗದ ಕೋಶಗಳು, ಮೆದುಳಿನ ಕೋಶಗಳು ಕೆಲಸ ಮಾಡಬೇಕು. ಅದು ಏನು ಮಾಡಬೇಕು, ಇದಕ್ಕೆ ಆದೇಶ ಕೊಡಬೇಕು, ಕೆಲಸ ಮಾಡಬೇಕು. ಬಟ್ ಅವು ಏನಿಲ್ಲ, ಹೆಂಗೆ ಒಂದು ಬ್ಯಾಟ್ರಿ ಕರೆಂಟ್ ಹೋದರೆ ಯಾವುದು ಫ್ಯಾನ್ ವರ್ಕ್ ಆಗಲ್ಲ, ಮಿಕ್ಸಿ ವರ್ಕ್ ಆಗಲ್ಲ, ಯಾವ ಥರ ಆಗುತ್ತೆ. ಈ ಕೋಶಗಳೆಲ್ಲ ಸ್ತಬ್ಧ ಆಗಿಬಿಟ್ರೆ, ಸುಮ್ಮನಾಗ್ಬಿಟ್ರೆ ಅವು ಬಲಭಾಗದ ಅಂಗಗಳು ಕಾರ್ಯನಿರ್ವಹಿಸ್ತವೆ. ನೆಕ್ಸ್ಟು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು
ಆ ನಿಷ್ಕ್ರಿಯ ಆಗಿರುವಂಥ ಕೋಶಗಳನ್ನು ಸಕ್ರಿಯ ಕೆಲಸ ಮಾಡುವಂತೆ ನಿಧಾನಕ್ಕೆ ಕೆಲವಾರು ಏನೇನೋ ನಾವು ಪ್ರಕ್ರಿಯೆಗಳಿಂದ ಆ ಕೋಶಗಳು ತಿಂಗಳಾನುಗಟ್ಟಲೆ ಟೈಮ್ ಬೇಕು. ಆ ಥರ ಪಾರ್ಶ್ವವರ್ಗದವ್ರು ಸ್ವಲ್ಪ ಮಾಮೂಲಿಗೆ ಕೈ ಆಡಿಸ್ಬೇಕು, ನಡಿಬೇಕು ಅಂದರೆ ಒಂದಷ್ಟು ತಿಂಗಳು ಸಮಯ ಬೇಕು. ಅಷ್ಟೊತ್ತರೆಗೂ ಏನೇನೋ ಕೆಲವು ಆಹಾರದಲ್ಲಿ ಪಥ್ಯತೆಯೋ ಅಥವಾ ಬೇರೆ ವೈದ್ಯಕೀಯ ಚಿಕಿತ್ಸೆಗಳಿಂದ ಆ ಕೋಶಗಳು ನಿಷ್ಕ್ರಿಯ ಸುಮ್ಮನಿದ್ದ ಕೋಶಗಳು ಕೆಲಸ ಮಾಡಿ ಶುರುವಾಗುತ್ತೆ. ಅವು ಸ್ವಲ್ಪ ಆಕ್ಟಿವ್ ಆದರೆ, ಕೆಲಸ ಮಾಡೋಕ್ಕೆ ಶುರುವಾದರೆ ಆವಾಗ ನಮ್ಮ ಈ ಭಾಗದ ಅಂಗಗಳು ಕೆಲಸ ಮಾಡೋಕ್ಕೆ ಶುರು. ಈ ಥರ ನಾನು ಹೇಳಿದೆ, ಯಾವುದೋ ಅಥವಾ ಬಿದ್ದು ನಮಗೇನೋ ಪೆಟ್ಟಾಗುತ್ತೆ, ಕೋಮಾ ಹೋಗ್ತೀವಿ. ಕೋಮಾ ಸ್ಥಿತಿ ಅಂದರೆ ಜಸ್ಟ್ ಡೆಡ್ ಬಾಡಿ ಇರ್ತದೆ, ಲಿವಿಂಗ್ ಡೆಡ್ ಬಾಡಿ. ಉಸಿರಾಡ್ತಿದೆ ಅಷ್ಟೇ ಗೊತ್ತು, ನಮಗೇನಾಗ್ತಿದೆ, ಕಣ್ಣು ತೆಗಿಬೇಕು, ಊಟ ಮಾಡಬೇಕು, ನೀರು ಕೊಡಬೇಕು, ಸ್ವತಂತ್ರವಾಗಿ ಏನೂ ನಮ್ಗೆ ಅನಿಸೋದೇ ಇಲ್ಲ. ಏನಾದರೂ ನಮಗೆ ಅನಸ್ತೀಶಿಯಾ ಮತ್ತು ಇಂಜೆಕ್ಷನ್ ಕೊಟ್ಟರೆ ಹೇಗೆ ಸುಮ್ಮನೆ ಡೆಡ್ ಬಾಡಿ ಥರ ಇರ್ತೀವಿ, ಎಲ್ಲ ಆಪ್ರೇಷನ್ ಮಾಡಬೇಕಾದ್ರೆ, ಏನೇ ಒಂದು ಆಪ್ರೇಷನ್ ಮಾಡಬೇಕಾದ್ರೆ ಅನಸ್ತೀಶಿಯಾ ಕೊಡ್ತಾರೆ. ಅಂದರೆ ಪ್ರಜ್ಞೆ ಇರೋಲ್ಲ, ಪ್ರಜ್ಞೆ ಇರೋಲ್ಲ. ನಮಗೆ ಏನು ಕೊಯ್ದರೂ ಗೊತ್ತಾಗಲ್ಲ, ಕಟ್ ಮಾಡಿ ಮತ್ತು ಹೊಲಿಗೆ ಹಾಕಿದ್ರು ಕೂಡ ಏನೂ ಗೊತ್ತಾಗಲ್ಲ. ಇದಕ್ಕೆ ಅನಸ್ತೀಶಿಯಾ ಅಂತೀವಿ. ಆನಂತರ ಅದೆಲ್ಲ ಪ್ರಜ್ಞೆ ಬಂದಲ್ಲಿ ನೋವು ಗೊತ್ತಾಗುತ್ತೆ, ಆದರೆ ತಕ್ಷಣಕ್ಕೆ ಏನು ನೋವು ಗೊತ್ತಾಗಲ್ಲ. ಅರ್ಥ ಆಯ್ತಲ್ವಾ? ಹೀಗೆ ನಮ್ಮ ಕೋಮಾ ಸ್ಥಿತಿ ಅಂದರೆ ಎಲ್ಲೋ ನಾವು ಪೆಟ್ಟು ಬಿದ್ದಿದ್ರೆ, ಎಲ್ಲೋ ಬಿದ್ದ ತಕ್ಷಣ ನಮಗೇನಾದರೂ ಕೋಶಗಳಿಗೆ ಆಘಾತ ಆಯಿತು ಅಂದರೆ ನಮಗೆ ಅವೆಲ್ಲ ಸ್ತಬ್ಧ ಆಗ್ಬಿಡ್ತು ಅಂದರೆ ನಮಗೆ ಯಾವುದೇ ನೆನಪಿರಲ್ಲ ಕೋಮಾ ಸ್ಟೇಜಲ್ಲಿ. ಮತ್ತು ಇದನ್ನು ಐಸಿಯುಗೆ ಒಂದಷ್ಟು ದಿನ ಆದಮೇಲೆ ರಿಕವರಿ ಎಲ್ಲ ಕೆಲಸ ಮಾಡೋದು ನಮಗೆ ಪ್ರಜ್ಞೆ ಬರುತ್ತೆ. ಈ ಥರ ಮೆದುಳು, ಈ ಮೆದುಳು ಮತ್ತು ಹೇಗಿದೆ, ಜಸ್ಟ್ ಮುದ್ದೆ ಥರ ಇಲ್ಲ ಅಂದ್ವಿ. ನಮ್ಮ ಯಾವುದಾದ್ರೂ ನೀವು ಮನೆಯಲ್ಲೆಲ್ಲ ಬಟ್ಟೆ ಎಲ್ಲ ಮಡಿಚಿಟ್ಟಿರ್ತೀವಲ್ವ, ಹಿಂಗೆ ಒಂದು ಸೀರೆ ಅಥವಾ ಪಂಚೆ, ಒಂದು ಬೆಡ್ಶೀಟ್ ಇವೆಲ್ಲ ಹೀಗಿದೆ, ಗಾತ್ರದಲ್ಲಿ ಇಷ್ಟೇ ಇದೆ, ಮತ್ತು ವಿಸ್ತೀರ್ಣ ಎಷ್ಟಿದೆ ಅಂತ ನೋಡಿದಾಗ ಒಂದು ಟವಲನ್ನು ಜಸ್ಟ್ ಇಷ್ಟಿಗೆ, ಒಂದು ಬೆಡ್ಶೀಟನ್ನು ಇಷ್ಟು ಅಗಲದ ಒಂದು ಸೀರೆ ಅಂತಹ ದಪ್ಪ ಇರೋಲ್ಲ, ಸೀರೆ ಅಂತ ಯಾಕೆ ತೊಗೊತಿದ್ದೀರ ದಪ್ಪ ಇರೋಲ್ಲ, ಆ ಇಷ್ಟು ಅಗಲ ಇರೋದನ್ನು ಕೇವಲ ಮಡಚಿ ಕೈಯಲ್ಲಿ ಇಟ್ಕೊಳ್ಳೋದು ಅಂಥವೆಲ್ಲ ಇದೆ. ನಮ್ಮ ಮೆದುಳು ಅಷ್ಟೇ ಈ ಥರ ಇದೆ. ಇದಕ್ಕೆ ಮಡಿಕೆಗಳು ಅಂತ ಕರೀತಾರೆ. ಇದೊಂದು ಮಡಿಕೆ, ಇದೊಂದು ಮಡಿಕೆ, ಇದೊಂದು ಮಡಿಕೆ, ಇದೊಂದು ಮಡಿಕೆ, ಇದೊಂದು ಮಡಿಕೆ, ಬಿಚ್ತಾ ಹೋದ್ರೆ ವಿಸ್ತೀರ್ಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹೀಗೆ ನಮ್ಮ ಮೆದುಳು ಹೇಗಿದೆ ಅಂದರೆ ಮಡಿಕೆಗಳಿಂದ ಕೂಡಿದೆ. ಅದಕ್ಕೆ ನೀವು ಚಿತ್ರ ಬರೀಬೇಕಾದ್ರೆ ನೀವು ಈ ಥರ ಹೇಗಾದರೂ ಬರೀರಿ, ತೊಂದರೆ ಇಲ್ಲ. ಇದು ಮಡಿಕೆಗಳಿಂದ ಕೂಡಿದೆ ಅನ್ನೋದನ್ನು ತೋರಿಸುತ್ತೆ. ಇದು ಒಳಗಡೆನೂ ಕೂಡ ಈ ಥರ ಎಲ್ಲ ಬರೀತೀವಿ. ಇಡೀ ಸೇರಿ ಮುದ್ದೆ ಹೆಂಗಿದೆ, ಬಟ್ ಅದರ ಮೇಲ್ಮೈ ವಿಸ್ತೀರ್ಣ ಮಡಿಕೆಯನ್ನು ಬಿಡಿಸ್ತಾ ಹೋದರೆ ತುಂಬ ಈ ಥರ ಹಗುಲಾಗುತ್ತೆ. ಏನಂದರೆ ಇಷ್ಟೂ ಭಾಗದ ಕೋಶಗಳು, ನಮಗೆ ಏನೆಲ್ಲ ಇವತ್ತು ಜ್ಞಾನ ಇದೆ, ಎಷ್ಟು ನೀವು ಜೀನಿಯಸ್ ಅನಿಸಿ ಅಥವಾ ಏನೆಲ್ಲ ಗೊತ್ತಿದೆ, ಇದೆಲ್ಲ ನೆನಪಿಟ್ಕೊಳ್ಳೋಕ್ಕೆ ಈ ಕೋಶಗಳು ನಿಮಗೇನು ಗಣಿತನ, ವಿಜ್ಞಾನನ, ಸಮಾಜನ, ಸ್ಪೋರ್ಟ್ಸ್, ಜನರ ವ್ಯವಸಾಯಿಕ, ಬಾಹ್ಯಾಕಾಶದ ಎಷ್ಟೆಲ್ಲ ಜ್ಞಾನ ಇದೆ, ಬರೀ ಇಷ್ಟೇ ಕೋಶಗಳು ಅಂತ ಅದು ಬಿಡಿಸ್ತಾರೆ. ಇಷ್ಟೂ ಕೋಶಗಳು ಅವೆಲ್ಲ ಸಂಗ್ರಹ ಆಗಿರುತ್ತೆ. ನೀವು ನೆನಪಿಸ್ಕೋತೀವಿ ಅಂದರೆ ಇಲ್ಲಿರೋದನ್ನು ತೆಗೆಯೋದಷ್ಟೇ. ಇದು ಅದಕ್ಕೆ ನಮ್ಮ ಇಷ್ಟೊಂದು ಬುದ್ಧಿಶಕ್ತಿಗೆ ಮೆದುಳಿನ ಯಾವ ರಚನೆ ಕಾರಣ ಆಗಿದೆ ಅಂತ ಕೇಳಿದ್ರು. ಮೆದುಳಿನ ಯಾವ ರಚನೆ ಅಂದರೆ ಮೆದುಳಿನ ಮಡಿಕೆಗಳಿಂದಾದ ರಚನೆ. ಅಂದರೆ ಅರ್ಥ ಆಗಿರ್ಬೋದು ನಿಮಗೆ. ಮಡಿಕೆಗಳಂದರೆ ಹಿಂಗೆಲ್ಲ ಬಟ್ಟೆನ ಮಡಿಚಿದಂತೆ ಇರುತ್ತೋ ಮೆದುಳು ಹಾಗೆ ತಿಳಿ ಒಂದು ರಾಗಿ ಮುದ್ದೆ ಥರ ಒಟ್ಟಿಗೆ ಇರೋಲ್ಲ. ಅದು ಆ ಮಡಿಕೆಗಳಿಂದ ನಿಮಗೇನು ಅರ್ಥ ಆಗಿದೆ, ಮಡಿಕೆಗಳಿರೋದ್ರಿಂದ, ಮಡಿಚಿಕೆಗಳಿರೋದ್ರಿಂದ ನಮ್ಮ ಬುದ್ಧಿಶಕ್ತಿ ಜಾಸ್ತಿ. ಅಷ್ಟು ವಿಸ್ತೀರ್ಣದಲ್ಲಿ ನಾವು ಯೋಚಿಸುವಂತಹ ಮೇಲ್ಮೈ ಜಾಸ್ತಿ ಇದೆ, ತಿಳುವಳಿಕೆ ಇದೆ, ಊಹೆ ಮಾಡಿಕೊಳ್ಳುವಂಥ ಶಕ್ತಿ. ಇದು ನಮ್ಮ ಮೆದುಳಿನ ಏನಂತೀವಿ ರಚನೆ. ನಮ್ಮ ಇಷ್ಟೊಂದು ಬುದ್ಧಿಶಕ್ತಿಗೆ ಈ ಥರ ಮೆದುಳಿನ ಸಾಮರ್ಥ್ಯವೇ ಕಾರಣ ಅಂತ ನಮ್ಮ ಈ ರೀತಿಯಾದಂಥ ಮೆದುಳಿನ ಬದಲಾವಣೆಗೆ ಮನುಷ್ಯನನ್ನು ಉನ್ನತ ಮಟ್ಟದ ಪ್ರಾಣಿಯನ್ನಾಗಿಸಿದ್ದಾರೆ. ನೆಕ್ಸ್ಟ್ ಮೆದುಳಿನ ಭಾಗಗಳು ಅಂತ ಹೇಳಿದ್ರೆ, ಈ ಮೆದುಳಲ್ಲಿ ಮುಖ್ಯವಾಗಿ ಎಷ್ಟು ಭಾಗ ಅಂತ ಹೇಳ್ತೀವಿ ಅಂದರೆ ಮುಖ್ಯವಾಗಿ 3 ಭಾಗಗಳಲ್ಲಿ ಮೆದುಳಿನಲ್ಲಿ ಮುಖ್ಯವಾಗಿ 3 ಭಾಗ. ಒಂದು ಮುನ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ನಮ್ಮ ಮೆದುಳಲ್ಲಿ 3 ಭಾಗ ಮುಖ್ಯವಾಗಿ ಮುನ್ಮೆದುಳು, ಮಧ್ಯ ಮೆದುಳು ಮತ್ತು
ಹಿಮ್ಮೆದುಳು. ನಮಗೆ ಈ ಮುಮ್ಮೆದುಳಲ್ಲಿ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಅಂದರೆ ಇದೆಲ್ಲ ಏನು ಮೇಲ್ಮೈ ಮಡಿಚುವಿಕೆಗಳಿಂದ ಕೂಡಿದೆ, ಇದೆಲ್ಲ ಮುಮ್ಮೆದುಳೆ. ಈ ಮುಮ್ಮೆದುಳಲ್ಲಿ ನಾವೊಂದು ಮಹಾ ಮಸ್ತಿಷ್ಕ ಅಂತ ಹೇಳ್ತೀವಿ. ಮುಮ್ಮೆದುಳಲ್ಲಿ ಅನುಮಸ್ತಿಷ್ಕ ಬರುತ್ತೆ, ಮುಮ್ಮೆದುಳಲ್ಲಿ ಬರುತ್ತೆ ಮಹಾ ಮಸ್ತಿಷ್ಕ ಅಂತ ಒಂದು ಭಾಗ ಬರುತ್ತೆ. ಏನು ಏನು ಬಂದಿದ್ದೀರಾ, ಇದೆಲ್ಲ ಮುಮ್ಮೆದುಳಿನ ಒಂದು ಭಾಗ. ಇದನ್ನು ಮೆದುಳಿನ ಅತ್ಯಂತ ದೊಡ್ಡ ಭಾಗ ಅಂದರೆ ಮಹಾಮಸ್ತಿಷ್ಕ ಅಂತ ಕರಿತೀವಿ. ಈ ಮಹಾಮಸ್ತಿಷ್ಕ ನಮ್ಮ ಆಲೋಚನೆಯ ಕೇಂದ್ರ ಅಂತ ಕರಿತೀವಿ, ಬುದ್ಧಿಮತ್ತೆಯ ಕೇಂದ್ರ ಅಂತ ಕರಿತೀವಿ, ಕಲಿಕೆಯ ಕೇಂದ್ರ, ಪ್ರಜ್ಞೆಯ ಕೇಂದ್ರ. ನಾವು ಏನು ಹೇಳ್ತಾ ಇದ್ದೀವಿ, ನಿಮ್ಗೆ ಏನೇನು ಇವತ್ತು ಬುದ್ಧಿಶಕ್ತಿ ಇದೆ ಇದೆಲ್ಲ ಸ್ಟೋರ್ ಆಗಿರೋದು, ಗ್ರಹಿಸೋದು ಯಾರು ನಿಯಂತ್ರಿಸುತ್ತೆ? ನಿಮ್ಮ ಮುಮ್ಮೆದುಳಿನ ಮಹಾಮಸ್ತಿಷ್ಕ. ಇದೇ ನಿಮ್ಮ ಪ್ರಜ್ಞೆಯ ಕೇಂದ್ರ, ನಿಮ್ಮ ಬುದ್ಧಿಶಕ್ತಿಯ ಕೇಂದ್ರ. ಎಸ್, ಕೇಳಿಸ್ಕೊಳ್ಳಿ ಮಕ್ಕಳೇ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಅಂದರೂ ಮಹಾಮಸ್ತಿಷ್ಕದಲ್ಲಿ, ದೊಡ್ಡ ಭಾಗ ಅಂದರೂ ಮಹಾಮಸ್ತಿಷ್ಕ. ನಂತರ ನಿಮ್ಮ ಬುದ್ಧಿಶಕ್ತಿಯ ಕೇಂದ್ರ, ಮೆದುಳಿನ ಬುದ್ಧಿಶಕ್ತಿಯ ಕೇಂದ್ರ ಅಂದರೂ ಕೂಡ ಮಹಾಮಸ್ತಿಷ್ಕ ಅಂತ ಬರುತ್ತೆ. ಆ ಬುದ್ಧಿಶಕ್ತಿಗೆ ಬೇರೆ ಕೊಟ್ಟ ಪ್ರಜ್ಞೆ, ಅರಿವು, ತಿಳುವಳಿಕೆ ಏನಾದರೂ ಬರುತ್ತೆ. ನೆಕ್ಸ್ಟ್, ಮುಮ್ಮೆದುಳಲ್ಲಿ ಇನ್ನೇನು ನಿಯಂತ್ರಿಸುತ್ತೆ? ನಮ್ಮ ಕಿವಿ, ಕಣ್ಣು, ಮೂಗು ಅಂದರೆ ಶ್ರವಣ, ದೃಷ್ಟಿ ಮತ್ತು ವಾಸ. ಈ ಭಾಗಗಳಿಗೆ ಸಂಬಂಧಪಟ್ಟಂಥ ನಿಯಂತ್ರಣ ಎಲ್ಲಿದೆ? ಮುಮ್ಮೆದುಳಲ್ಲಿದೆ. ಈ ಮುಮ್ಮೆದುಳಲ್ಲಿ ನಾವು ಇನ್ನೊಂದು ಮಾಡಬೇಕು, ನಿಮಗೆ ಒಂದು ಶ್ರವಣ ಅಂದರೆ ನೀವೇನು ಕೇಳಿಸ್ಕೊತಾ ಇದ್ದೀರಾ, ಇದು ಮುಮ್ಮೆದುಳಿನ ಭಾಗಕ್ಕೆ ಎಲ್ಲ ಸಂಬಂಧಪಟ್ಟಿರೋದು. ಅದು ನಿಯಂತ್ರಿಸೋದು ಮುಮ್ಮೆದುಳು. ವಾಸನೆ ಮತ್ತು ದೃಷ್ಟಿ ಏನು ನೋಡ್ತಾ ಇದ್ದೀವಿ, ಇದು ಏನು ನಿಮಗೆ ಏನು ನೋಡ್ತಾ ಇದ್ದಾರೆ ಅರ್ಥ ಆಗ್ತಾ ಇದೆ ಅಂದರೆ ಅದರ ನಿಯಂತ್ರಣ ಮುಮ್ಮೆದುಳಲ್ಲಿದೆ. ಇಷ್ಟು. ನೆಕ್ಸ್ಟು ಕೆಲವು ಐಚ್ಛಿಕ ಸ್ನಾಯುಗಳಲ್ಲಿ ನಿಯಂತ್ರಿಸುತ್ತೆ. ಹಾಗೆಯೇ ಮುಮ್ಮೆದುಳು ಹಸಿವು, ಬಾಯಾರಿಕೆ, ನಿದ್ರೆಯ ನಿಯಂತ್ರಣ ಅಂತ. ನಮಗೆ ಹಸಿವು ಅನಿಸುತ್ತೆ, ದೇಹಕ್ಕೆ ಯಾವಾಗ ಶಕ್ತಿಯ ಕೊರತೆ ಆಗುತ್ತೋ ಹಸಿವು ಮತ್ತು ನಿದ್ರೆ, ಬಾಯಾರಿಕೆ, ನೀರು ಕುಡಿಬೇಕು, ಏನು ನಮಗೆ ಫೀಲಿಂಗ್ಸ್ ಬರುತ್ತೆ ಇದನ್ನು ನಿಯಂತ್ರಿಸಿ. ಯಾವಾಗ ಬಾಯಾರಿಸ್ಬೇಕು ಅನ್ನಿಸ್ಬೇಕು ನಮಗೆ, ಯಾವಾಗ ಹಸಿವು ಅನ್ನಿಸ್ಬೇಕು, ಯಾವಾಗ ನಿದ್ರೆ, ಇವೆಲ್ಲ ಶರೀರಕ್ಕೆ ಅತ್ಯಗತ್ಯವಾಗಿ ಬೇಕಾದಂತಹ ಕ್ರಿಯೆಗಳು. ದಿನನಿತ್ಯ ಶರೀರಕ್ಕೆ ನಮಗೆ ರೆಸ್ಟ್ ಬೇಕು, ನೀರು ಬೇಕು, ಊಟ ಬೇಕು. ಇದನ್ನೆಲ್ಲ ನಿಮಗೆ ಹಸಿವಾಗಿದೆ ಅಂತ ಎಚ್ಚರಿಸೋದು ಯಾರು? ಮುಮ್ಮೆದುಳು. ಇದಕ್ಕೆಲ್ಲ ಹಸಿವು, ನಿದ್ರೆ, ಆಹಾರ ಇವೆಲ್ಲದರ ನಿಯಂತ್ರಣ ಮುಮ್ಮೆದುಳು. ನೆಕ್ಸ್ಟ್, ಇವು ಐಚ್ಛಿಕ ಕ್ರಿಯೆಗಳು, ತಿಳುವಳಿಕೆ ಆಯ್ಕೆ ಮಾಡಿ. ನೆಕ್ಸ್ಟ್, ಮಧ್ಯ ಮೆದುಳು ಜಸ್ಟ್ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ ಅಂತ ಕರೀತಾರೆ. ಅದು ಹಿಮ್ಮೆದುಳಲ್ಲೂ ಬರುತ್ತೆ ಅನೈಚ್ಛಿಕ ಕ್ರಿಯೆ, ಮಧ್ಯ ಮೆದುಳಲ್ಲೂ ಬರುತ್ತೆ. ಇನ್ನು ಅನೈಚ್ಛಿಕ ಕ್ರಿಯೆಗಳಲ್ಲಿ ಒಂದು ಉದಾಹರಣೆ ಹೇಳ್ತೀವಿ, ನಿಮ್ಮ ಪಠ್ಯ ಪುಸ್ತಕದಲ್ಲಿರೋದು ಕಣ್ಣಿನ ಪಾಪೆಯ ಗಾತ್ರದ ಬದಲಾವಣೆ, ಉಸಿರಾಟ, ಜೀರ್ಣಕ್ರಿಯೆ. ಈ 3 ಉದಾಹರಣೆ ನೆನಪಿಟ್ಕೊಳ್ಳಿ. ಉಸಿರಾಟ, ಜೀರ್ಣಕ್ರಿಯೆ ಮತ್ತು ಕಣ್ಣಿನ ಪಾಪೆಯ ನಿಯಂತ್ರಣ. ನಮ್ಗೆ ಯಾವುದೋ ಒಂದು ಸಿನಿಮಾ ಹಾಲ್ ಹೋದ ತಕ್ಷಣ ಹೊರಗಡೆಯಿಂದ ಹೋಗ್ತೀವಿ, ಸಿನಿಮಾ ಹಾಲ್ ಹೋದ ತಕ್ಷಣ ಒಳಗಡೆ ಮಗು ಏನೂ ಕಾಣಲ್ಲ, ಹೌದಲ್ಲ? ಆಮೇಲೆ ಯಾಕಿದಾಗುತ್ತಂದರೆ ನಮ್ಮ ಈ ಬೆಳಕನ್ನು ಎಷ್ಟು ಕಣ್ಣೊಳಗಡೆ ಬಿಡಬೇಕು, ನಮ್ಮ ಕಣ್ಣಿನ ಪಾಪೆ ಅಂತ ಇರ್ತೀವಿ. ಈಗ ನಾವು ಎಷ್ಟು ಬೇಕು ಗಾಳಿ ಅಂದರೆ ಬಾಗಿಲನ್ನು ಕ್ಲೋಸ್ ಮಾಡೋದು, ತೆಗೆಯೋದು ಮಾಡ್ತೀವಿ. ಹಾಗೆ ಎಷ್ಟು ಬೆಳಕು ಬೇಕು ಅಂತ ಒಳಗಡೆ ಬಿಡಲಿಕ್ಕೆ ಕಣ್ಣಿನ ಪಾಪೆ ಕುಗ್ಗಿ, ಜಾಸ್ತಿ ಬೆಳಕಿದೆ ಅಂದರೆ ಕುಗ್ಗಿ ಕಡಿಮೆ ಬೆಳಕು ಒಳಗಡೆ ಬಿಡ್ತಾರೆ, ಕುಗ್ಗಿರುತ್ತದೆ, ಕಣ್ಣಿನ ಪಾಪೆ ಕುಗ್ಗಿದೆ. ಸಿನಿಮಾ ಆಚೆಯಿಂದ ಸಿನಿಮಾ ಥಿಯೇಟ್ರ್ ಒಳಗಡೆ ಹೋಗ್ತೀವಿ, ಅಲ್ಲಿ ಮೆಟ್ಲಿದೆಯಾ, ಮುಂದಿನ ಚೇರಿಗೆ ಏನೂ ಕಾಣಲ್ಲ. ಯಾಕಂದರೆ ಆ ಕುಗ್ಗಿರೋ ಭಾಗದಿಂದ ಮಂದ ಬೆಳಕು ಹೋದರೆ ನಮಗೇನು ಗೊತ್ತಾಗ, ಒಂದು 3-4 ನಿಮಿಷ ಆದಮೇಲೆ ಜಸ್ಟ್ ಕಣ್ಣಿನ ಪಾಪೆ ಸ್ವಲ್ಪ ಇದ್ದು ಒಳಗಡೆ, ಅದು ನಮಗೆ ಬಾಹ್ಯವಾಗಿ ಗೊತ್ತಾಗಲ್ಲ. ಕಣ್ಣಿನ ಪಾಪೆ ಅಂದರೆ ಬೆಳಕನ್ನು ಒಳಗಡೆ ಬಿಡೋ ಪ್ರಮಾಣ ಜಾಸ್ತಿ. ಹಾಗೇನಾಗುತ್ತೆ, ಮಂದ ಬೆಳಕಿದೆ, ಆಚೆಯಿಂದ ಪ್ರಕಾಶ ಬೆಳಕಿತ್ತು, ಕುಗ್ಗಿತ್ತು. ಈಗ ಒಳಗಡೆ ಹೋದ ತಕ್ಷಣ ಕಡಿಮೆ ಬೆಳಕಿದೆ, ಆ ಕಡಿಮೆ ಬೆಳಕಲ್ಲಿ ನೀನು ಡೆಸ್ಕ್ ಇದೆಯಾ, ಚೇರ್ ಇದೆಯಾ, ಖಾಲಿ ಇದೆಯಾ ನೋಡಬೇಕಂದ್ರೆ ಕಣ್ಣಿನ ಪಾಪೆ ಹಿಗ್ಗುತ್ತೆ. ಆ ಕಡಿಮೆ ಬೆಳಕನ್ನೇ ಗ್ರಹಿಸಿ ನಿಮಗೂ 3-4 ನಿಮಿಷ ಗೊತ್ತಾಗುತ್ತೆ, ಇನ್ನೊಂದು ರೋ ಇದೆ, ಇನ್ನೊಂದು ರೋ ಇದೆ, ಚೇರುಗಳು ಖಾಲಿ ಇದೆ, ಸ್ಟೆಪ್ಸ್ ಇದೆ. ಇದು ನಾವು ಮಾಡ್ಕೊಂಡಿದ್ದೆಲ್ಲ ಆಟೋಮೆಟಿಕ್ ಅದೇ ಆಗೋದು. ಇದು ಏನಕ್ಕೆ ಅನೈಚ್ಛಿಕ ಕ್ರಿಯೆ, ಇದು ಮಧ್ಯ ಮೆದುಳು ನಿಯಂತ್ರಿಸುತ್ತೆ. ನೆಕ್ಸ್ಟು ಹಿಮ್ಮೆದುಳಲ್ಲಿ ಮುಖ್ಯವಾಗಿ ಇಲ್ಲಿ ಗೊತ್ತಾಗ್ತಾ ಇರೋದು 3 ಭಾಗ ಅಂತ. ಪಾನ್ಸ್, ಮೆದುಳ, ಅನುಮಸ್ತಿಷ್ಕ ಅಂತ. ಪಾನ್ಸು ನಮಗೆ ಅನೈಚ್ಛಿಕ ಕ್ರಿಯೆಗಳಲ್ಲಿ
ರಕ್ತದ ಒತ್ತಡ, ಬಾಯಲ್ಲಿ ನೀರುರುವಿಕೆ ಮತ್ತು ವಾಂತಿಯಾಗುವಿಕೆ ಇವುಗಳನ್ನು ಅನೈಚ್ಛಿಕ ಕ್ರಿಯೆಯನ್ನೇ ಯಾರು ನಿಯಂತ್ರಿಸ್ತಾರೆ? ಪಾನ್ಸ್ ಅಂದರೆ ವಾಂತಿ, ರಕ್ತದ ಒತ್ತಡ ಮತ್ತು ಬಾಯಲ್ಲಿ ನೀರುರುವಿಕೆ. ಮೆಡುಲ್ಲ ನಿಯಂತ್ರಿಸುತ್ತದೆ. ಐಚ್ಛಿಕ ಕ್ರಿಯೆಗಳಾದ ದೇಹದ ನಿಖರತೆ ಮತ್ತು ದೇಹದ ಭಂಗಿ. ನೀವು ನೋಡ್ಕೊಂಡ್ರಿ, ಒಂದು ಸೈಕಲ್ ಓಡಿಸುವಂಥದ್ದು ಅಥವಾ ನಾವೀಗ ನಿಂತಿರೋದು, ಬೀಳ್ತಾ ಇಲ್ಲ, ನಿಂತಿದ್ದೇವೆ, ಅದೇ ಏನನ್ನೋ ಈಗ ನಿಲ್ಲಿಸಿದ್ರೆ ಬಿದ್ದೋಗ್ಬಿಡ್ತೀವಿ, ಅಥವಾ ಒಂದು ಕಾಲಲ್ಲಿ ನಿಂತಿದ್ವಿ ಅಂದ್ರೆ ನಿಂತ್ಕೊಬೋದು. ಬಟ್ ಬೇರೆದಲ್ಲಿ ಇಷ್ಟು ಮಾತ್ರ ನಿಲ್ಲಿಸಿದ್ರೆ ಈಗ ಸ್ವಲ್ಪ ಬಿದ್ದೋಗ್ತೀವಿ, ನಾವು ಬೀಳೋದು. ಸೈಕಲ್ ಕೈ ಬಿಟ್ಕೊಂಡಿರ್ತೀವೋ, ಒಂದು ಕೈಯಲ್ಲೋ ಅಥವಾ ನೀವು ಓಡಿದ್ದು ಕೂತಿದ್ದು, ಇದು ದೇಹದ ಭಂಗಿ, ನಿಯಂತ್ರಣ ಅಂತ ಕರಿತೀವಿ. ಇದನ್ನು ನಿಯಂತ್ರಿಸೋದು ಅನುಮಸ್ತಿಷ್ಕ. ನಾವು ನಡೆಯೋದು, ಓಡೋದು, ಒಂದು ಪೆನ್ಸಲ್ ಇಟ್ಕೊಳ್ಳೋದು, ಇದೇ ದೇಹದ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಇದನ್ನು ನಿಯಂತ್ರಿಸೋದು ಅನುಮಸ್ತಿಷ್ಕ. ಮಕ್ಕಳೇ, ಇಷ್ಟು ನಮ್ಮ ಮಾನವನ ಮೆದುಳು. ಆ ಮೆದುಳು ನಮಗೇನು ತಲೆ ಬುಡ ಒಳಗಡೆ ಇರ್ತೀವಿ, ಅದು ಅಲಗಾಡದಂತೆ ನಾವೇನೇ ತಲೆ ಕೆಳಗಡೆ ಹಾಕಿ ಅಥವಾ ಕೆಲಸ ಮಾಡಬೇಕಾದ್ರೂ, ಓಡಬೇಕಾದ್ರೂ, ಆಟಾಡಬೇಕಾದ್ರೂ ಎಷ್ಟು ತಲೆ ಅಲ್ಲಾಡಿದ್ರು ಒಳಗಡೆ ಮೆದುಳು ಅಲ್ಲಾಡದಂತೆ ನಮಗೆ ಬುರುಡೆ ಮತ್ತು ಮೆದುಳಿನ ಮಧ್ಯೆ ಒಂದು ಪದರ ಇದೆ. ಅದನ್ನು ನಾವು ಮೆನೆಂಜೈಟಿಸ್ ಅಂತ ಕರಿತೀವಿ. ಆ ಪದರದ ನಡುವೆ ಒಂದು ದ್ರವ ಇದೆ. ಒಂದು ಪದರ, ಒಂದು ದ್ರವ, ಮತ್ತೊಂದು ಪದರ, ದ್ರವ, ಮತ್ತೊಂದು ಪದರ. ಇವು ಯಾವ ಥರ ಅಂದರೆ ನಿಮ್ಮ ವೆಹಿಕಲ್ ಶಾಕ್ ಅಬ್ಸರ್ವರ್ ಥರ ಇದೆ. ನಮ್ಮ ವೆಹಿಕಲ್ಸಲ್ಲಿ ನಾವು ಸ್ಪ್ರಿಂಗ್ ಇರುತ್ತೆ, ಆ ಥರ ಮೆದುಳು ತಲೆಬುರುಡ ನಡುವೆ 3 ಪದರ ಇದ್ದು ಒಂದು ಸೆರೆಬ್ರೋ ಸ್ಪೈನಲ್ ದ್ರವ ಅಂತ ಕರಿತೀವಿ. ಸೆರೆಬ್ರೋ ಸ್ಪೈನಲ್ ದ್ರವ. ಆ ಕುಶನ್ ಥರ ಏನಿದೆ, ನಾವೇನಿಗೆ ಬಿಸಿರು ಅಥವಾ ಪಟ್ ಅಂತ ಹೊಡೆದ್ರು ಮೆದುಳಿಗೆ ಹೋಗಲ್ಲ. ನಮಗೇನು ಆ ದ್ರವ ಮೂರು ಪದರದ 3 ಲೇಯರ್ಸಲ್ಲಿ ದ್ರವ ಇದೆ. ಅವು ಈ ಥರ ಆಗೋದ್ರಿಂದ ಮೆದುಳಿಗೆ ಅದು ಯಾಂತ್ರಿಕ ಆಘಾತ ಗೊತ್ತೇ ಆಗೋದು, ಸಣ್ಣ ಪುಟ್ಟ. ಈ ರೀತಿಯಾಗಿ ಮೆದುಳು ನಮ್ಮ ತಲೆಬುರುಡೆ ರಕ್ಷಣಾತ್ಮಕವಾಗಿದೆ ಅಲ್ವಾ? ಇದನ್ನು ಇಷ್ಟುವರೆಗೂ ಈ ತರಗತಿಯಲ್ಲಿ ಕೇಳಿದ್ದೇವೆ. ಮಕ್ಕಳೇ, ನಿಮಗೆ ಮುಂದಿನ ತರಗತಿಯಲ್ಲಿ ನಾನು ಸಸ್ಯಗಳಲ್ಲಿ ಸಹಭಾಗಿತ್ವ ಅಂತ, ಇದು ಮಾನವನಲ್ಲಿ ಸಹಭಾಗಿತ್ವ ಅಥವಾ ನಿಯಂತ್ರಣ ಅರ್ಥ ಆಗುತ್ತೆ. ನೆಕ್ಸ್ಟು ಕ್ಲಾಸಲ್ಲಿ ಸಸ್ಯಗಳಲ್ಲಿ ಸಹಭಾಗಿತ್ವ. ಇಲ್ಲಿಗೆ ಮುಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತೀನಿ.